ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮುರುಘಾ ಶ್ರೀಗಳಿಗೆ ಇವತ್ತು ನಿಜಕ್ಕೂ ಕೂಡ ಬಿಗ್ ಡೇ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪೋಕ್ಸೋ ಕೇಸಲ್ಲಿ ಕೆಲವೇ ಕ್ಷಣಗಳಲ್ಲಿ ತೀರ್ಪು ಪ್ರಕಟವಾಗುತ್ತೆ, ಕೆಲವೇ ಹೊತ್ತಲ್ಲಿ ತೀರ್ಪು ಪ್ರಕಟವಾಗುತ್ತೆ. ಮುರುಘಾ ಶ್ರೀಗಳಿಗೆ ಈಗ ಟೆನ್ಷನ್. ಅವ್ರ ಚಿತ್ರದುರ್ಗಕ್ಕೆ ಪ್ರವೇಶನೇ ಇರಲಿಲ್ಲ. ದೋಷಿ ಅಂತ ಏನಾದರೂ ಸಾಬೀತಾದರೆ ಮತ್ತೆ ಶ್ರೀಗಳು ಜೈಲಿಗೆ ಹೋಗಬೇಕಾಗಿ ಬರುತ್ತೆ. ಅದಕ್ಕೆ ಹೇಳಿದ್ದು ಬಿಗ್ ಡೇ. ಅವರು ಜೈಲಿಗೆ ಹೋಗಿದ್ರು, ಹೊರಗೆ ಬಂದರು, ಹೋಗಿದ್ರು, ಹೊರಗೆ ಬಂದರು, ಕೊನೆಗೆ ಸುಪ್ರೀಂ ಕೋರ್ಟ್ ತನಕ ಹೋಗಬೇಕಾಗಿ ಬಂತು. ಇದು ಪ್ರಕರಣ. ಸುಪ್ರೀಂ ಕೋರ್ಟ್ ಇವರಿಗೆ ಜಾಮೀನು ಕೊಟ್ಟಿದ್ದು ಕಂಡೀಷನ್ ಹಾಕ್ಬಿಟ್ಟು ಯಾವುದೇ ಕಾರಣಕ್ಕೂ ಚಿತ್ರದುರ್ಗದ ಮಠಕ್ಕೆ ಬರೋ ಹಾಗಿಲ್ಲ. ಹಾಗಾಗಿ ಇವರು ದಾವಣಗೆರೆಯ ವಿರಕ್ತ ಮಠದಲ್ಲೇ ಇದ್ದರು. ಈಗಲೂ ಅವರು ದಾವಣಗೆರೆಯ ವಿರಕ್ತ ಮಠದಿಂದನೇ ಚಿತ್ರದುರ್ಗ ಜಿಲ್ಲಾ ನ್ಯಾಯಾಲಯಕ್ಕೆ ಆಗಮಿಸಿರ್ತಕ್ಕಂಥದ್ದು. ಸೊ ಪೋಕ್ಸೋ ಕೇಸ್ನಲ್ಲಿ ಇವತ್ತು ತೀರ್ಪು. ಮುರುಘಾ ಶ್ರೀಗಳಿಗೆ ಬಿಗ್ ಡೇ. ಇನ್ನೇನು ಕೆಲವೇ ಹೊತ್ತಲ್ಲಿ ತೀರ್ಪು ಪ್ರಕಟವಾಗುತ್ತೆ. ಗೊತ್ತಾಗಬೇಕಾಗಿರೋದು ಶ್ರೀಗಳು ದೋಷಿಯೋ ಅಥವಾ ನಿರ್ದೋಷಿಯೋ ಅನ್ನುವಂತಹ ವಿಚಾರ. ಮತ್ತೆ ಜೈಲು ಪಾಲಾಗ್ತಾರಾ ಶ್ರೀಗಳು ಅಥವಾ ಜಾಮೀನು ಹಾಗೆ ಮುಂದುವರಿಯುತ್ತಾ? ಇನ್ನೊಂದು ಕೇಸಿದೆ. ಆರೋಪ ಏನಾದರೂ ಸಾಬೀತಾಗಿ ದೋಷಿ ಅಂತ ಆದರೆ ಜೈಲಿಗೆ ಹೋಗಬೇಕಾಗಿ ಬರುತ್ತೆ. ಆರೋಪ ಸಾಬೀತಾದರೆ. ನಿರ್ದೋಷಿ ಆದರೆ ಶ್ರೀಗಳಿಗೆ ರಿಲೀಫ್. ನಿಜಕ್ಕೂ ಕೂಡ ರಿಲೀಫ್. ನಿರ್ದೋಷಿ ಅಂತ ಆದರೆ ಏನಾಗುತ್ತೋ ಏನೋ ಅಂತ ಶ್ರೀಗಳು ಆತಂಕದಲ್ಲಿದ್ದಾರೆ. ಅವರ ಭವಿಷ್ಯ ಏನಾಗುತ್ತೆ ಅಂತ. ಒಂದು ವೇಳೆ ಅಪರಾಧ ಸಾಬೀತಾದರೆ 20 ವರ್ಷ ಜೈಲು ಶಿಕ್ಷೆ. ಪೋಕ್ಸೋ ಕೇಸ್ಗಳಲ್ಲಿ ಹಾಗೇನೆ. ಪೋಕ್ಸೋ ಆ್ಯಕ್ಚುಲಿ ತುಂಬ ಕಠಿಣವಾದ ಇದು ದಾಖಲಾಗಿರ್ತಕ್ಕಂಥದ್ದು. ಸಂತ್ರಸ್ತೆಯರ ಹೇಳಿಕೆಯ ಆಧಾರದ ಮೇಲೇ ಬಂಧನ ಮಾಡ್ಬೋದು, ತೀರ್ಪು ಕೊಡ್ಬೋದು ಅಂತ ಇದೆ. ಹಾಗಾಗಿ ಇವತ್ತೇನಾಗತ್ತೆ ಅನ್ನುವಂತಹ ಪ್ರಶ್ನೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈ ಕೇಸ್ನ ಟ್ರಯಲ್ಸ್ ನಡೀತಾ ಇದ್ದಾಗ ಯಾವ ಎವಿಡೆನ್ಸ್ಗಳು ಶ್ರೀಗಳ ಪರವಾಯಿತು ಅಥವಾ ಅವರ ವಿರುದ್ಧವಾಯಿತು, ಯಾವ್ಯಾವ ಎವಿಡೆನ್ಸನ್ನು ಕೋರ್ಟ್ಗೆ ಹಾಜರುಪಡಿಸಿದ್ರು, ಮೇಲ್ನೋಟಕ್ಕೆ ಹೇಗನ್ಸುತ್ತೆ ಈ ಕೇಸ್ ಅಂತ? ಖಂಡಿತವಾಗಿಯೂ ಅರವಿಂದ್, ಯಾಕಂದರೆ ಪ್ರಮುಖವಾಗಿ ಕಳೆದ 3 ವರ್ಷಗಳ ಹಿಂದೆ ಪ್ರಕರಣ ದಾಖಲಾಯಿತು. ಪ್ರಕರಣ ದಾಖಲಾದ ಬಳಿಕ ಸಾಕಷ್ಟು ದೊಡ್ಡ ಕಾನೂನು ಹೋರಾಟವನ್ನ ಮುರುಘಾ ಶ್ರೀಗಳು ಕೂಡ ಮಾಡ್ಕೊಂಡು ಬಂದರು. ಜೊತೆಗೆ ಆ ಸಂದರ್ಭದಲ್ಲಿ ಅಂದರೆ ಅವರು ರಾಜ್ಯವನ್ನು ಬಿಟ್ಟು ಬೇರೆ ಪ್ರದೇಶಕ್ಕೆ ಹೋಗುವಂಥ ಪ್ರಯತ್ನಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಚಿತ್ರದುರ್ಗದ ಪೊಲೀಸರು ಟೋಲ್ನ ಬಂಧನಕ್ಕೊಳಪಡಿಸಿದ ಬಳಿಕ ಇಡೀ ಯಾಕೆಂದ್ರೆ ಇಡೀ ಪ್ರಕರಣದ ಸಾಕ್ಷ್ಯಗಳೇನಿತ್ತು ಆ ಸಾಕ್ಷ್ಯಗಳನ್ನೆಲ್ಲ ಕೂಡ ಸಂಪೂರ್ಣವಾಗಿ ಕ್ರೋಢೀಕರಿಸುವಂಥ ಕೆಲಸಗಳನ್ನು ಮಾಡಲಾಯಿತು. ಅದಾದ ಬಳಿಕ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆಯನ್ನು ಮಾಡಿದ್ರು. ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡಿದ ಬಳಿಕ ಅಷ್ಟೇ ಅವರಿಗೆ ಜಾಮೀನು ಮಂಜೂರಾಗಿರುವಂಥದ್ದು. ಜಾಮೀನು ಮಂಜೂರಾದರೂ ಕೂಡ ಒಂದಷ್ಟು ಕಾನೂನು ಹೋರಾಟಗಳಾಗಿ ಟ್ರಯಲ್ ಕೂಡ ಒಂದಷ್ಟು ತಡ ಆಯಿತು. ಯಾಕೆಂದ್ರೆ ಒಂದು ಪ್ರೋಕ್ಸೋ ಮುರಳಿ, ನಿಮ್ಮ ಧ್ವನಿ ನನಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ಮತ್ತೆ ಸಂಪರ್ಕಕ್ಕೆ ತಗೋತೀನಿ ನಿಮ್ಮನ್ನ. ಸೊ ಯಾವಾಗ ಈ ಕೇಸ್ ಆರಂಭ ಆಗಿದ್ದು, ಯಾವಾಗ ದೂರು ದಾಖಲಾಗಿದ್ದು, ಯಾವಾಗ ಆ ಸಂದರ್ಭದಲ್ಲಿ ಮುರುಘಾ ಶ್ರೀಗಳು ಬೇರೆ ಕಡೆ ಹೋಗೋ ಪ್ರಯತ್ನ ಪಟ್ಟಿದ್ದು, ಟೋಲ್ ಹತ್ರ ಮುರುಘಾ ಶ್ರೀಗಳನ್ನ ವಶಕ್ಕೆ ಪಡ್ಕೊಂಡಿದ್ದು, ಇದ್ರ ಬಗ್ಗೆ ಎಲ್ಲ ಮುರಳಿ ಹೇಳ್ತಾ ಇದ್ರು ಕೇಸ್ ಹೇಗೆ ನಡೆದು ಬಂತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ.